ಮೋಟು ಮತ್ತು ಪತಲುಗೆ ತಕ್ಷಣ ಹಣ ಬೇಕಾಗಿತ್ತು. ಅವರು ಪಿಜ್ಜಾ ಡೆಲಿವರಿ ಕೆಲಸಕ್ಕೆ ಸೇರಿಕೊಂಡರು. ಪಿಜ್ಜಾ ಅಂಗಡಿ ಮಾಲೀಕರು ಇವರನ್ನು ಕೆಲಸಕ್ಕೆ ತೆಗೆದುಕೊಂಡು ಖುಷಿಪಟ್ಟರು. ಮೊತುಗೆ ಪಿಜ್ಜಾ ತುಂಬ ಇಷ್ಟ, ಅದಕ್ಕೆ ಅವನು ಖುಷಿಯಾಗಿದ್ದ. ಪಟ್ಲು ಮೊತುವಿಗೆ ಪಿಜ್ಜಾ ತಿನ್ನಬೇಡ ಎಂದು ಎಚ್ಚರಿಕೆ ಕೊಟ್ಟನು. ಅವರ ಮೊದಲ ಡೆಲಿವರಿ ಜಾನ್ ಮನೆಗೆ ಇತ್ತು. ಮೊತು ಪಿಜ್ಜಾದ ಸುಗ್ಗಿ ಮೂರುತ್ತಿದ್ದಾಗ ತೊಳಲಾಡಿದ. ಪಟ್ಲು ಅವನಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ನೆನಪಿಸಿದ. ಸ್ಕೂಟರ್ನಲ್ಲಿ ಹೋಗುತ್ತಿದ್ದಾಗ ಮೊತುಗೆ ಬೂಕುಕಿ ಹೊಡೆತಿದಂತೆ ಆಯ್ತು. ಅವರು ಜಾನ್ ಮನೆಗೆ ತಲುಪಿದಾಗ ಪಿಜ್ಜಾ ಗಾಯಬ್. ಮೊತು ಗೊತ್ತಿಲ್ಲದೆ ಪಿಜ್ಜಾ ತಿಂದಿದ್ದ. ಪಟ್ಲು ಮೊತುವನ್ನು ಬೆಚ್ಚಿಗೆ ಹಾಕಿದ. ಜಾನ್ ಬಹಳ ಒಳ್ಳೆಯವನಾಗಿದ್ದ. ಅವನು ನಗ್ತಾ ಪರವಾಗಿಲ್ಲ ಎಂದನು. ಪಿಜ್ಜಾ ಅಂಗಡಿ ಮಾಲೀಕರಿಗೂ ಈ ಕಥೆ ಕೇಳಿ ನಗು ಬಂತು. ಮೊತು ಮುಂದಿನ ಬಾರಿ ಹೊಟ್ಟೆಹಾಕು ನಿಯಂತ್ರಣ ಮಾಡ್ತೀನಿ ಅಂತ ವಾಗ್ದಾನ ಕೊಟ್ಟ. ಆಮೇಲೆ ಇಬ್ಬರೂ ಚೆನ್ನಾಗಿ ಪಿಜ್ಜಾ ಡೆಲಿವರಿ ಮಾಡ್ತಾ ಹೋದ್ರು.